ದೇವದರ್ಶನ ಅಫಿಷಿಯಲ್ ಚಾನೆಲ್ಗೆ ಸ್ವಾಗತ. ನೀವು ಕಲ್ಪನೆ ಮಾಡಿ, ಭೂಮಿಯ ಮೇಲೆ ಒಂದು ಅದ್ಭುತ ದಿವ್ಯ ಶಕ್ತಿಯ ಪರ್ವತ ಇದೆ. ಅಲ್ಲಿ ಯಾರಿಗೂ ಏರಲು ಸಾಧ್ಯವಾಗಿಲ್ಲ. ಅಲ್ಲಿ ಕಾಲವೇ ಬೇರೆಯಾಗಿ ನಡೆದುಕೊಳ್ಳುತ್ತದಂತೆ. ಅಲ್ಲಿ ದೇವರುಗಳು ವಾಸಿಸುತ್ತಾರೆ ಅಂತ ನಂಬಿಕೆ. ವಿಜ್ಞಾನಕ್ಕೂ ಇನ್ನೂ ಸಂಪೂರ್ಣ ಉತ್ತರ ಸಿಕ್ಕಿಲ್ಲ. ಅದೇ ಪರ್ವತ ಮೌಂಟ್ ಕೈಲಾಸ್, ಅಂದ್ರೆ ಕೈಲಾಸ ಪರ್ವತ. ಇದು ಕೇವಲ ಒಂದು ಪರ್ವತ ಅಲ್ಲ, ಇದು ಭೂಮಿಯಲ್ಲಿರುವ ಅತ್ಯಂತ ನಿಗೂಢ ಮತ್ತು ಅರ್ಥವಾಗದ ಭಯಾನಕ ಸ್ಥಳಗಳಲ್ಲಿ ಒಂದು. ಕೈಲಾಸ ಪರ್ವತ ಭೂಮಿಯಲ್ಲೇ ತುಂಬಾ ವಿಚಿತ್ರವಾದ ಶಿಖರ. ಹಿಮಾಲಯದ ಭಾಗವಾಗಿರುವ ಕೈಲಾಸ ಪರ್ವತವು ಟಿಬೆಟ್ ಪ್ರದೇಶದಲ್ಲಿದೆ. ಆದರೆ ಇತರ ಪರ್ವತಗಳಿಗಿಂತ ಇದು ಸಂಪೂರ್ಣ ವಿಭಿನ್ನ. ಎವರೆಸ್ಟ್ ಪರ್ವತವನ್ನು ಸಾವಿರಾರು ಜನರು ಏರಿದ್ದಾರೆ, ಆದರೆ ಕೈಲಾಸವನ್ನು ಒಬ್ಬರೂ ಏರಿಲ್ಲ. ಕೈಲಾಸ ಪರ್ವತವನ್ನು ಏರಿದ್ರೆ ತೊಂದರೆ ಆಗದು ಗ್ಯಾರಂಟಿ. ಇದು ಕೇವಲ ಭಯವೇ, ಅಥವಾ ಇದರ ಹಿಂದೆ ಇನ್ನೊಂದು ದೊಡ್ಡ ರಹಸ್ಯವಿದೆಯಾ? ರಹಸ್ಯ ಅಂತೂ ಖಂಡಿತ ಇದ್ದೇ ಇದೆ. ಕೈಲಾಸ ಪರ್ವತ ದೇವರ ಮನೆ ಎಂಬ ನಂಬಿಕೆ ಕೂಡ ಇದೆ. ನಮ್ಮಲ್ಲಿ ಕೈಲಾಸ ಪರ್ವತವನ್ನು ಏರಲು ಪ್ರಯತ್ನಪಟ್ಟರೆ ಏರುತ್ತಾ ಏರುತ್ತಾ ಕಣ್ಣು ಮಂಜಾಗುತ್ತದೆ. ಉಗುರುಗಳು ಬೇಗನೆ ಬೆಳೆಯುತ್ತೆ. ದೇಹದಲ್ಲಿ ಭಯ ಶುರುವಾಗುತ್ತೆ. ಹತ್ತುವ ಶಕ್ತಿ ಕುಂದು ಹೋಗುತ್ತೆ. ಅಕಸ್ಮಾತ್ ಹೆಲಿಕಾಪ್ಟರ್ ಮೇನೆ ಕಳಿಸಿದ್ರೆ ಹೆಲಿಕಾಪ್ಟರ್ನ ಇಂಜಿನ್ ಕೆಲಸ ಮಾಡೋದಿಲ್ಲ. ಅದು ಕೆಳಗೆ ಬಿದ್ದು ದೊಡ್ಡ ಅನಾಹುತ ಆಗಬಹುದು. ಇದರಲ್ಲಿರುವ ಒಂದು ಶಕ್ತಿ ನಮ್ಮನ್ನು ತಡೆದು ನಿಲ್ಲಿಸಿದೆ. ಇಲ್ಲಿ ಒಂದು ದೊಡ್ಡ ರಹಸ್ಯ ಮತ್ತು ಶಕ್ತಿ ಇದೆ. ಇದು ಸುಲಭವಾದ ಕೆಲಸ ಅಂತೂ ಅಲ್ಲವೇ ಅಲ್ಲ. ಕಣ್ಣಿನೆದುರಿಗಿರುವ ಬೆಟ್ಟವನ್ನು ಹತ್ತಲು ಸಾಧ್ಯವಾಗುತ್ತಿಲ್ಲ. ಒಮ್ಮೆ ನೀವು ಊಹೆ ಮಾಡಿಕೊಳ್ಳಿ. ಹಿಂದೂ ಧರ್ಮದ ಪ್ರಕಾರ ಕೈಲಾಸ ಪರ್ವತವೇ ಶಿವನ ವಾಸಸ್ಥಾನ. ಇಲ್ಲಿ ಶಿವ ಮತ್ತು ಪಾರ್ವತಿ ದೈವಿಕ ಧ್ಯಾನದಲ್ಲಿರುತ್ತಾರೆ ಅಂತ ನಂಬುತ್ತಾರೆ. ಇದರಿಂದಲೇ ಈ ಪರ್ವತವನ್ನು ಏರುವುದು ಅಪವಿತ್ರ ಎಂಬ ಭಾವನೆಯಿಂದ ಜನರು ಏರುವುದಿಲ್ಲ. ಬೌದ್ಧರು ಇದನ್ನು ಬುದ್ಧನ ಶಕ್ತಿಕೇಂದ್ರ ಎಂದು ನಂಬುತ್ತಾರೆ. ಜೈನರು ಇದನ್ನು ಮೋಕ್ಷದ ಸ್ಥಳ ಎಂದು ನೋಡುತ್ತಾರೆ. ಅಂದರೆ ಇದು ಒಂದು ಪರ್ವತ ಮಾತ್ರವಲ್ಲ, ಇದು ಆಧ್ಯಾತ್ಮಿಕ ಕೇಂದ್ರ. ಯಾಕೆ ಯಾರೂ ಏರಲಾರರು? ಇದು ಕೈಲಾಸ ಪರ್ವತದ ದೊಡ್ಡ ರಹಸ್ಯ. ಇತಿಹಾಸದಲ್ಲಿ ಕೆಲವರು ಏರಲು ಪ್ರಯತ್ನಿಸಿದ್ದಾರೆ. ಕೆಲವು ಪರ್ವತಾರೋಹಕರು ಅರ್ಧದಾರಿಯಲ್ಲಿ ಅಸಹಜ ಭಯ ಅನುಭವಿಸಿದ್ದಾರೆ. ಕೆಲವರು ದಿಕ್ಕು ತಪ್ಪಿ ಹಿಂದಿರುಗಿದ್ದಾರೆ. ಕೆಲವರು ಅಜ್ಞಾತ ಶಕ್ತಿಯ ಒತ್ತಡ ಅನುಭವಿಸಿದ್ದಾರೆ ಅಂತ ಹೇಳಿದ್ದಾರೆ. ಚೀನಾದ ಸರ್ಕಾರವು ಈ ಪರ್ವತವನ್ನು ಏರಲು ಅಧಿಕೃತವಾಗಿ ನಿಷೇಧಿಸಿದೆ. ಪ್ರಶ್ನೆ: ಇದು ಕೇವಲ ಕಾನೂನಾ ಅಥವಾ ಯಾವುದೋ ಅಜ್ಞಾತ ಶಕ್ತಿ ಇದನ್ನು ಕಾಪಾಡುತ್ತಿದೆಯಾ? ಕಾಲದ ರಹಸ್ಯ. ಕೈಲಾಸ ಪರ್ವತ. ಸಮಯ ಇಲ್ಲಿ ಬೇರೆಯಾ? ಕೆಲವರು ಹೇಳುವ ಆಶ್ಚರ್ಯಕಥೆಗಳು. ಕೈಲಾಸದ ಸುತ್ತ ಕೂದಲು, ಉಗುರುಗಳು ಬೇಗನೆ ಬೆಳೆಯುತ್ತವೆ. ಕೆಲವರಿಗೆ ಸಮಯ ತುಂಬಾ ವೇಗವಾಗಿ ಹೋಗುತ್ತಿದೆ ಅನಿಸುತ್ತದೆ. ಕೆಲವರಿಗೆ ದಿನಗಳು ಗಂಟೆಗಳಂತೆ ಅನಿಸುತ್ತವೆ. ವಿಜ್ಞಾನ ಇದನ್ನು ಸಾಬೀತುಪಡಿಸಿಲ್ಲ, ಆದರೆ ಇಂಥ ಅನುಭವಗಳು ಹಲವರಿಂದ ಕೇಳಿಬಂದಿವೆ. ಇದು ಮನಸ್ಸಿನ ಆಟವಾ ಅಥವಾ ಸ್ಥಳದ ವೈಶಿಷ್ಟ್ಯವಾ? ಪಿರಮಿಡ್ ಮಾದರಿಯ ರಚನೆ. ಕೈಲಾಸ ಪರ್ವತದ ಆಕಾರ ನೋಡಿದರೆ ಅದು ಬಹಳ ಸಮಮಿತಿಯಾಗಿದೆ. 4 ಬದಿಗಳು ಸರಳವಾಗಿ ತೋರುತ್ತವೆ. ಒಂದು ದೊಡ್ಡ ಪಿರಮಿಡ್ ಹೋಲುತ್ತದೆ. ಕೆಲವು ಸಂಶೋಧಕರು ಹೇಳುತ್ತಾರೆ, ಹಾಗಾದರೆ ಇದು ನೈಸರ್ಗಿಕ ಪರ್ವತವಲ್ಲ, ಇದು ಒಂದು ಪ್ರಾಚೀನ ಶಕ್ತಿಕೇಂದ್ರವಾಗಿರಬಹುದು. ಆದರೆ ಇದಕ್ಕೆ ಸ್ಪಷ್ಟ ಪುರಾವೆ ಇಲ್ಲ. ದಿಕ್ಕುಗಳ ರಹಸ್ಯ. ಕೈಲಾಸ ಪರ್ವತವು 4 ಮುಖ್ಯ ದಿಕ್ಕುಗಳಿಗೆ ಸರಿಯಾಗಿ ಹೊಂದಿಕೊಂಡಿದೆ: ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಇದು ಸಾಮಾನ್ಯ ಪರ್ವತಗಳಲ್ಲಿ ಅಪರೂಪ. ಇದು ಯಾದೃಚ್ಛಿಕವಾ? ಅಂದರೆ ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಯಿತಾ, ಅಥವಾ ಯಾರಾದರೂ ಇದನ್ನು ವಿನ್ಯಾಸ ಮಾಡಿದ್ದಾರಾ? ಯಾರಾದರೂ ಸೃಷ್ಟಿ ಮಾಡಿದ್ದಾರಾ? ಇದು ವಿಸ್ಮಯ ಮತ್ತು ನಿಗೂಢ. ಕೈಲಾಸ ಪರ್ವತದ ಮೇಲೆ ಪಕ್ಷಿಗಳು ಹಾರುವುದಿಲ್ಲವೇ? ಸ್ಥಳೀಯರು ಹೇಳುವ ಮಾತು. ಕೈಲಾಸದ ಮೇಲಾಗಿ ಪಕ್ಷಿಗಳು ಹಾರುವುದಿಲ್ಲ. ಹೆಲಿಕಾಪ್ಟರ್ಗಳು ಕೂಡ ಆ ಪ್ರದೇಶದಲ್ಲಿ ತೊಂದರೆ ಅನುಭವಿಸಬಹುದು. ಇದು ಸಂಪೂರ್ಣವಾಗಿ ದೃಢಪಡಿಸಲಾಗಿಲ್ಲ. ಆದರೆ ಈ ಮಾತು ಕೈಲಾಸದ ಮಿಸ್ಟ್ರಿಯನ್ನು ಇನ್ನಷ್ಟು ಗಾಢಗೊಳಿಸುತ್ತದೆ. ಮಾನಸ ಸರೋವರ. ಪವಿತ್ರ ಜಲದ ರಹಸ್ಯ. ಕೈಲಾಸದ ಹತ್ತಿರವೇ ಮಾನಸ ಸರೋವರ ಇದೆ. ಇದು ಅತ್ಯಂತ ಶುದ್ಧವಾದ ಜಲಾಶಯಗಳಲ್ಲಿ ಒಂದು. ಇಲ್ಲಿ ಸ್ನಾನ ಮಾಡಿದರೆ ಪಾಪಗಳು ಕ್ಷಮಿಸುತ್ತವೆ ಅಂತ ನಂಬಿಕೆ. ಇಲ್ಲಿ ಜನರು ಆಶ್ಚರ್ಯ ಅನುಭವಗಳನ್ನು ಹೇಳುತ್ತಾರೆ. ಮನಸ್ಸಿಗೆ ಶಾಂತಿ, ಅಜ್ಞಾತ ಶಕ್ತಿ ಅನುಭವ. ಇದು ಭಕ್ತಿ ಪ್ರಭಾವವಾ ಅಥವಾ ಸ್ಥಳದ ಶಕ್ತಿಯಾ? ಸಾಧುಗಳ ಅನುಭವ. ಅನೇಕ ಸಾಧುಗಳು ಕೈಲಾಸದ ಸುತ್ತ ಧ್ಯಾನ ಮಾಡುತ್ತಾರೆ. ಅವರ ಮಾತು: ಇಲ್ಲಿ ಧ್ಯಾನ ಮಾಡಿದರೆ ಮನಸ್ಸು ತುಂಬಾ ಬೇಗ ಶಾಂತವಾಗುತ್ತದೆ. ಆಧ್ಯಾತ್ಮಿಕ ಅನುಭವಗಳು ಗಾಢವಾಗುತ್ತವೆ. ಇದು ಏಕೆ? ಕೆಲವರು ಹೇಳುತ್ತಾರೆ, ಈ ಪ್ರದೇಶದಲ್ಲಿ ಒಂದು ಎನರ್ಜಿ ಫೀಲ್ಡ್ ಇದೆ. ವಿಜ್ಞಾನ ಇದನ್ನು ಇನ್ನೂ ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿಲ್ಲ.
ವಿಜ್ಞಾನ ಏನು ಹೇಳುತ್ತದೆ? ವಿಜ್ಞಾನಿಗಳ ಪ್ರಕಾರ ಕೈಲಾಸ ಒಂದು ನೈಸರ್ಗಿಕ ಪರ್ವತ. ಅದರ ರಚನೆ ಹಿಮ ಮತ್ತು ಕಲ್ಲಿನ ಪರಿಣಾಮ. ಆದರೆ ಕೆಲವು ಪ್ರಶ್ನೆಗಳು ಇನ್ನೂ ಉಳಿದಿವೆ. ಯಾಕೆ ಯಾರೂ ಏರಿಲ್ಲ? ಯಾಕೆ ಇಷ್ಟು ಸಮಮಿತಿ? ಯಾಕೆ ಜನರಿಗೆ ವಿಚಿತ್ರ ಅನುಭವಗಳು? ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಇನ್ನೂ ಇಲ್ಲ. ನಂಬಿಕೆ ವರ್ಸೆಸ್ ವಿಜ್ಞಾನ. ಕೈಲಾಸ ಪರ್ವತವು ಒಂದು ದೊಡ್ಡ ಉದಾಹರಣೆ. ನಂಬಿಕೆ ಹೇಳುತ್ತದೆ ಇದು ದೇವರ ಸ್ಥಳ. ವಿಜ್ಞಾನ ಹೇಳುತ್ತದೆ ಇದು ನೈಸರ್ಗಿಕ ರಚನೆ. ಆದರೆ ಎರಡೂ ಒಂದೇ ಪ್ರಶ್ನೆಗೆ ಎದುರಿಸುತ್ತಿವೆ. ಹಾಗಾದರೆ ಇದರ ಸಂಪೂರ್ಣ ಸತ್ಯ ಏನು? ಇದು ಇನ್ನೊಂದು ಲೋಕದ ದ್ವಾರವಾ? ಕೆಲವರು ವಿಚಿತ್ರವಾಗಿ ನಂಬುತ್ತಾರೆ. ಕೈಲಾಸ ಪರ್ವತ ಒಂದು ಅದೃಶ್ಯ ಶಕ್ತಿಯ ಕೇಂದ್ರ. ಇದು ಭೂಮಿಯ ಮತ್ತು ಇನ್ನೊಂದು ಲೋಕದ ನಡುವೆ ಸಂಪರ್ಕವಾಗಿರಬಹುದು. ಇದು ಸಾಬೀತವಾಗಿಲ್ಲ, ಆದರೆ ಈ ಕಲ್ಪನೆ ಜನರನ್ನು ಇನ್ನಷ್ಟು ಆಕರ್ಷಿಸುತ್ತದೆ. ಅಂತಿಮ ಸತ್ಯ. ಕೈಲಾಸ ಪರ್ವತದ ಬಗ್ಗೆ ನಾವು ನೋಡಿದ್ದು ಕೇವಲ ಮೇಲ್ಮೈ. ಅದರ ಒಳಗಿನ ಸತ್ಯ ಇನ್ನೂ ಮರೆಯಾಗಿದೆ. ಇದು ಪರ್ವತ ಮಾತ್ರವಲ್ಲ, ಇದು ನಂಬಿಕೆ, ರಹಸ್ಯ ಮತ್ತು ವಿಜ್ಞಾನಗಳ ಸಂಗಮ. ಕೈಲಾಸ ಪರ್ವತ ಇದು ಕೇವಲ ಹಿಮದ ಶಿಖರನ ಅಥವಾ ಭೂಮಿಯಲ್ಲೇ ಅಡಗಿರುವ ದೇವರ ರಹಸ್ಯ ಲೋಕವ? ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.